ವಫಾ ಎಂಟರ್ಪ್ರೈಸಸ್ನ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ. ಇನ್ನು ವಫಾ ಎಂಟರ್ಪ್ರೈಸಸ್ ಈಗಾಗಲೇ ಸೀಸನ್ 5 ಯೋಜನೆಯನ್ನು ಮುಕ್ತಾಯಗೊಳಿಸಿದೆ. ಬಹಳಷ್ಟು ಕಸ್ಟಮರ್ಸ್ ಇದ್ರು, ಅದರಲ್ಲಿ ಸಾಕಷ್ಟು ಮಂದಿಗೆ ರಿಮೈನಿಂಗ್ ಐಟಮ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ಒಂದಿಷ್ಟು ವಿಡಿಯೋಗಳನ್ನು ಕೂಡ ಹರಿಯ ಬಿಡ್ತಾ ಇದ್ದಾರೆ. ಅದರ ಬಗ್ಗೆ ನಮ್ಮ ಮ್ಯಾನೇಜರ್ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ, ಒಮ್ಮೆ ನೀವು ಕೇಳಿ. ವಫಾ ಎಂಟರ್ಪ್ರೈಸಸ್ ಮ್ಯಾನೇಜರ್ ಮಾತಾಡ್ತಿದ್ದೇನೆ ನಾನು. ಸೀಸನ್ 5ದು ರಿಮೈನಿಂಗ್ ಎಲ್ಲ ನಾವು ಕೊಡ್ತಾ ಇದ್ದೇವೆ. ಎಲ್ಲರೂ ಬಂದು ಕಲೆಕ್ಟ್ ಮಾಡ್ತಿದ್ದಾರೆ. ಇದಕ್ಕಿಂತ ಮುಂಚೆ ಸಹ ಕೊಟ್ಟಿದ್ದೇವೆ. ತುಂಬ ನಮಗೆ ಏನು ಕೆಲವರು ನಮಗೆ ಬೇಡದವರ ಬೇಕಾದವರ ಅಂತ ಹೇಳಲಿಕ್ಕಾಗಲ್ಲ. ಅಂಥವರು ಸುಮ್ಮನೆ ನಮ್ಮದು ವಿಡಿಯೋ ಎಲ್ಲ ಮಾಡಿ ಆಫೀಸಿಗೆ ಬಂದು ವೈರಲ್ ಮಾಡಿ ನಮ್ಮ ಒಂದು ಫರ್ಮ್ ಇದರಲ್ಲಿ ವಫಾ ಎಂಟರ್ಪ್ರೈಸಸ್ ಸಂಸ್ಥೆಯಿಂದ ನೀವು ರಿಮೈನಿಂಗ್ ಐಟಮ್ಗಳನ್ನು ಕೊಡ್ತಾ ಇದ್ದೀರಾ, ಆದರೆ ಸ್ವಲ್ಪ ತಡ ಆಗ್ತಾ ಇದೆ. ಅದರ ಬಗ್ಗೆ ಗಾಬರಿಯಾಗಿ ಆತುರಕ್ಕೊಳಗಾಗಿ ಒಂದಿಷ್ಟು ಕಸ್ಟಮರ್ಗಳು ಹೊರಗಿನವರೆಲ್ಲ ಬಂದು ಈಗ ಕಸ್ಟಮರ್ಗಳು ಒಳ್ಳೆ ಸಪೋರ್ಟ್ ಅನ್ನ ಕೊಡ್ತಾ ಬಂದಿದ್ದಾರೆ. ಇನ್ನು ಕಸ್ಟಮರ್ಗಳಿಗೆ ವಫಾ ಎಂಟರ್ಪ್ರೈಸಸ್ ಸಂಸ್ಥೆ ಕಡೆಯಿಂದ ನಮ್ಮ ಮ್ಯಾನೇಜರ್ ಕೂಡ ಈಗ ಹೇಳ್ತಾ ಇದ್ದಾರೆ, ಏನು ಅಂತ ಹೇಳಿದ್ರೆ ಎಲ್ಲ ಕಸ್ಟಮರ್ಗಳಿಗೆ ರಿಮೈನಿಂಗ್ ಐಟಮ್ಗಳನ್ನು ಕೊಡ್ತಾ ಇದ್ದೇವೆ. ನಾವೇನು ಹೇಳಿದೆ ಅವೇ ನಾವು ಮಾಡ್ತಾ ಇದ್ದೇವೆ. ಅದೇ ವಿಷಯದಲ್ಲಿ ಯಾವುದು ಗೊಂದಲ ಬೇಡ. ಸುಮ್ಮನೆ ನಮ್ಮದು ಫರ್ಮದ ವಿಷಯದಲ್ಲಿ ಊಹಾಪೋಹ ಹೇಳಿ ತುಂಬ ನಮ್ಮದು ಹೆಸರನ್ನು ಹಾಳು ಮಾಡುವಂತಹ ಕೆಲವರು ಕಿಡಿಗೇಡಿಗಳಂತ ಹೇಳಲಿಕ್ಕೂ ಇಷ್ಟಪಡಲ್ಲ ನಾವು. ಅಂದರೆ ನಮ್ಮದು ಕೆಲವರು ಕಸ್ಟಮರೇ ಆಗಿರ್ಬೋದು, ಅವರು ಹೊರಗಿನವರು ಮಾಡಿದರೂ ಸಹ ಅವರು ಆಲೋಚನೆ ಮಾಡಬೇಕು. ಯಾಕೆಂದರೆ ಇದು ಮಾಡೋದು ಸರಿಯಾ? ಒಂದು ಫರ್ಮು ಒಂದು ಒಳ್ಳೆಯ ರೀತಿಯಲ್ಲಿ ಕೊಡ್ತಿರುವಾಗ ಆ ಕಂಪನಿಯನ್ನು ಮುಳುಗಿಸಬೇಕು, ಅವರದ್ದು ಹೆಸರನ್ನು ಹಾಳು ಮಾಡಬೇಕು, ಇಂಥದ್ದೆಲ್ಲ ಒಂದು ಕೆಟ್ಟದೊಂದು ಏನು ವಿಚಾರ ಎಲ್ಲ ಮಾಡಿಕೊಂಡು ಈ ಥರ ಮಾಡೋದೊಂದು ಸರಿಯಲ್ಲ. ನೀವೇ ಖುದ್ದಾಗಿ ಆಲೋಚನೆ ಮಾಡಿ ಈ ವಿಡಿಯೋವನ್ನು ಮಾಡುವವರು ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಇದಕ್ಕೆ ಒಂದಲ್ಲ ಒಂದು ದಿವಸ ಇದಕ್ಕೆ ಒಂದು ಕನ್ಫರ್ಮೇಷನ್ ಆದಾದ ಒಂದು ರಿಸಲ್ಟ್ ನಿಮಗೆ ಸಿಗ್ತದೆ. ವಫಾ ಎಂಟರ್ಪ್ರೈಸಸ್ ಹೇಗೆ ಅಂತೇಳಿ ನಿಮಗೆ ಒಂದು ದಿವಸದಲ್ಲಿ ಗೊತ್ತಾಗ್ಬೋದು. ಆ ರೀತಿ ನಾವೊಂದು ಇದು ಭಾರಿ ಒಂದು ಬೇಜಾರಲ್ಲಿಯೇ ಹೇಳ್ತಿದ್ದೆ ನಾ ಈ ವಿಷಯವನ್ನು. ಅಂದರೆ ಇಷ್ಟು ಒಳ್ಳೆ ಫರ್ಮ್ ಬೆಳೆಯುತ್ತಿರುವಾಗ ಅಷ್ಟು ವರ್ಷಗಳಲ್ಲಿ 6-7 ವರ್ಷದಿಂದ ಏನು ಚಾರಿಟಿ ವರ್ಕ್ಗಳನ್ನು ಕೂಡ ಮಾಡ್ತಾ ಬಂದಿದೆ. ಅಂದ್ರೆ ಏಕಕಾಲಕ್ಕೆ ನೀವು ಅಷ್ಟೊಂದು ಕಸ್ಟಮರ್ಗಳಿಗೆ ಕೊಡುವಂತ ವೇಳೆಯಲ್ಲಿ ಸ್ವಲ್ಪ ತಡ ಆಗ್ತದೆ, ವಿಳಂಬ ಆಗಿದೆ. ಗಾಬರಿಗೊಳಗಾಗಿ ಯಾರೋ ಒಂದಿಷ್ಟು ಜನ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಬೇಕಾಗಿರುವಂತ ಕ್ಲಾರಿಟಿಯನ್ನ ಇವತ್ತು ವಫಾ ಎಂಟರ್ಪ್ರೈಸಸ್ ನ ಮ್ಯಾನೇಜರ್ ಆಗಿರುವಂತ ಅಬ್ದುಲ್ ಖಾದರ್ ಅಂಗರಗುಂದಿರವರು ಕೊಟ್ಟಿದ್ದಾರೆ. ಸೊ ಅವರ ಕ್ಲಾರಿಫಿಕೇಶನ್ ಪ್ರಕಾರ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ವಫಾ ಎಂಟರ್ಪ್ರೈಸಸ್ ಸಂಸ್ಥೆ ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಟುಕೊಂಡು ಸ್ಕೀಮ್ ಅನ್ನ ನಡೆಸ್ತಾ ಬಂದಿದೆ. ಇದರ ಬಗ್ಗೆ ಯಾವುದೇ ನಮ್ಮ ಕಸ್ಟಮರ್ಗಳಿಗೆ ಗೊಂದಲ ಮತ್ತೆ ಗಾಬರಿ ಬೇಡ ಅಂತ ಹೇಳುವಂತಹ ಒಂದು ಮಾತನ್ನ ಇವಾಗಲೇ ನಮ್ಮ ಮ್ಯಾನೇಜರ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಎಲ್ಲರ ಸಪೋರ್ಟ್ ಮತ್ತು ಸಹಕಾರ ವಫಾ ಎಂಟರ್ಪ್ರೈಸಸ್ ಸಂಸ್ಥೆ ಬಯಸ್ತಾ ಇದೆ. ಸೊ ಒಟ್ಟಿನಲ್ಲಿ ಸಪೋರ್ಟ್ ಅನ್ನ ಕೊಟ್ಟಿರುವಂತಹ ಯಾವುದೇ ವಿಡಿಯೋಗಳು ಹರಿದಾಡುವಂತ ವೇಳೆಯಲ್ಲಿ ವಫಾ ಎಂಟರ್ಪ್ರೈಸಸ್ ಸಂಸ್ಥೆಯ ಜೊತೆಗೆ ಸಪೋರ್ಟ್ ಅನ್ನ ಕೊಟ್ಟಿರುವಂತಹ ಎಲ್ಲ ಕಸ್ಟಮರ್ಗಳಿಗೆ ಸಂಸ್ಥೆಯ ಮುಖಾಂತರವಾಗಿ ನಾವು ಧನ್ಯವಾದವನ್ನ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು.